ಸಹ ಪರಿಪೂರ್ಣ ಆರೋಗ್ಯವನ್ನು ಕೊಡುವಂಥ ನಿಟ್ಟಿನಲ್ಲಿ ನಾವು ಸೇವೆಗೆ ಮುಂದಾಗಬೇಕು. ಒಂದು ವೇಳೆ ಹೊರಗೆ ಹೋಗಿ ಸೇವೆ ಮಾಡುವಂಥ ಒಂದು ದೊಡ್ಡ ಮನಸ್ಸಿನಲ್ಲಿ ಅವರು ಗ್ರಾಮಾಂತರದಲ್ಲಿ ಇಂಥ ಆರೋಗ್ಯ ಕೇಂದ್ರಗಳನ್ನು ಮಾಡಲಿಕ್ಕೆ ಮುಂದಾಗಿರೋದು ಸಂತೋಷದ ಸಂಗತಿ. ಒಂದು ವೇಳೆ ಇಂಥದ್ದು ಇನ್ನೂ ಹೆಚ್ಚು ಆಗಲಿಕ್ಕೆ ಉಂಟು, ಅದಕ್ಕಾಗಿ ಆಲೋಚನೆಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ನಮ್ಮ ಸೇವೆಗಳು ನಿಂತು ಹೋಗಿದ್ದು, ಅಲ್ಲಿ ಕಟ್ಟಡಗಳಿದ್ದವು, ಅಲ್ಲಿ ಒಂದೊಮ್ಮೆ ಈ ರೀತಿಯಾದಂಥ ಸೇವೆಯನ್ನು ಅಥವಾ ಸ್ವಚ್ಛತೆಯ ಸೇವೆಯನ್ನು ಮಾಡೋದ್ರ ಮೂಲಕ ಸಮಾಜಕ್ಕೆ ಅವಶ್ಯಕತೆ ಇರುವಂಥ ಸ್ಥಳದಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ನಮ್ಮ ಆದ್ಯತೆ ಆಗಲಿ ಅನ್ನುವಂಥದ್ದು. ಮುಖ್ಯವಾಗಿ ಇಂಥ ಕಾರ್ಯದ ಆಲೋಚನೆಯಲ್ಲಿ ತನ್ನನ್ನು ಸಮರ್ಪಿಸಿಕೊಂಡಂಥ ಪ್ರಿಯ ಡಾಕ್ಟರ್ ಅವರಿಗೆ ನಾನು ತುಂಬ ಹೃದಯದ ವಂದನೆ ಹೇಳ್ತೇನೆ. ಸ್ವಾಗತ ಭಾಷೆ ವಿನಯ್ ಸೊರಕೆರ್ ಅವರಿಗೆ ಎಷ್ಟು ಹೇಳಿದ್ರು ಸಾಕು. ಹಿರಿಯರವರು ಏನಾದ್ರು ನಮ್ಮ ಸಂಸ್ಥೆ ವಿಚಾರವಾಗಿ ಒಂದು ಕಾಲ್ ಮಾಡಿದ್ರೆ ಅವರು ಎಷ್ಟು ಕಾರ್ಯಪ್ರವೃತ್ತರಾಗ್ತಾರೆ ಅಂತಂದರೆ ನಮಗೆ ಆಗೋದಿಲ್ಲ. ಕೆಲವು ವೇಳೆ ನಾವು ಸಮಯ ಇಲ್ಲ ಅಂತ ಹೇಳಿದ್ರೆ ಅವರು ಸಮಯ ಇಲ್ಲ ಅಂತ ಹೇಳೋದೇ ಇಲ್ಲ. ನಮ್ಮ ಜವಾಬ್ದಾರಿನ ಅವರು ಹೊತ್ತುಕೊಂಡು ಕಾರ್ಯನಿರ್ವಹಿಸುವಂಥ ದೊಡ್ಡ ಮನಸ್ಸನ್ನು ನಮ್ಮ ಮೇಲೆ ಇಟ್ಟಿದ್ದಾರೆ. ಒಂದೇ ಒಂದು ಉದಾಹರಣೆ, ನಮ್ಮ PU ಕಾಲೇಜಿಗೆ ಮಾಡಿದಂಥ ಒಂದು ದೊಡ್ಡ ಹೆಜ್ಜೆ ಅವರು. ಇವತ್ತು ನಮ್ಮ PU ಕಾಲೇಜು ಅಲ್ಲಿ ಒಂದು ದೊಡ್ಡದ ಇನ್ನೊಂದು ವಿಂಗ್ ಓಪನ್ ಆಗಿದೆ ಅಂದರೆ ಅದಕ್ಕೆ ಒಂದು ಅರ್ಥದಲ್ಲಿ ಡಾಕ್ಟರ್ ಸಹೋದರ ಅಂತ ಹಿರಿಯರಾದಂಥ ವಿನಯ್ ಸೊರಕೆರ್ ಅವರ ಒಂದು ವೈಶಲ್ಯವಾದಂಥ ಮನಸ್ಸು ಅದರದೇ ಎಂಬುದಾಗಿ ಭಾವಿಸ್ತಾರೆ. ಅದಕ್ಕಾಗಿ ಅವರಿಗೆ ನಾನು ವಂದನೆ ಹೇಳ್ತೇನೆ. ನಿಮ್ಮ ಪ್ರೀತಿ ಬೇಸಿಗೆಯಲ್ಲಿ ನೀರು ಸಿಗದೇ ಇದ್ದಾಗ ನೀರು ಸಿಗುವಂತೆ ಮಾಡೋದಕ್ಕೆ ಅಲ್ಲಿ ಸ್ಟ್ರೈನ್ ಹಾರ್ವೆಸ್ಟ್ ಮಾಡಿ ನೀರು ಸಿಗುವಂತೆ ಮಾಡಿದಂಥ ಬಾನೆಗಳು, ತೊಟ್ಟಿಗಳಿದೆ. ನಿಜವಾಗಿ ನಾವು ಆಗ ನೋಡುವಾಗ ಆಶ್ಚರ್ಯ ಆಗ್ತಾ ಇತ್ತು. ಫಾದರ್ಗೆ ಇದೆಲ್ಲ ಆಲೋಚನೆ ಹೇಗೆ ಬರಲಿಕ್ಕೆ ಸಾಧ್ಯ? ಇದು ಮುಂದೆ ಮನಸ್ಸು ಅವರು. ನನಗೆ ಬಹಳ ಸಂತೋಷ ಆಗ್ತವೆ ಅವರನ್ನು ನೋಡುವಾಗ. ಅಂಥ ಮನಸ್ಸಿನ ಅಭಿವೃದ್ಧಿಕಾರ ಯಾವುದೇ ಕೆಲಸ ಇದ್ರೂ ಸಹ ಪಾತಾಳಕ್ಕೆ ಅಥವಾ ಆಳಕ್ಕೆ ಇಳಿದು ಅದನ್ನು ಮೇಲೆ ತಂದು ಕಾರ್ಯ ಮಾಡುವಂಥ ಮನಸ್ಸುಗಳು ಅವರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಾನು ನಮ್ಮ ಡಯಾಸಿಸ್ನ ಪರವಾಗಿ ಅವರಿಗೆ ತುಂಬ ವಂದನೆ ಹೇಳ್ತೇನೆ. ಅವರ ಸಹಕಾರ, ಪ್ರೀತಿ ನಿರಂತರವಾಗಿ ಮಾರ್ಗದರ್ಶನ ಸಹ ನಮ್ಮೆಲ್ಲರಿಗಿರಲಿ ಅಂತ ನಾನು ಭಾವಿಸ್ತೇನೆ. ಪ್ರಿಯರೇ, ಹೇಗೂ ಈ ಕಾರ್ಯವನ್ನು ದೇವರು ನೆರವೇರಿಸಿಕೊಂಡಿದ್ದಾನೆ. ಇದಕ್ಕೆ ಪ್ರೋತ್ಸಾಹ ಮಾಡಿದಂಥ ಎಲ್ಲ ಸೇವಕರಿಗೆ, ಪ್ರಶಾಂತ್ ಜತನ ಇರ್ಬೋದು, ಸಮಾಜದಲ್ಲಿ ನಮ್ಮ ಪರವಾಗಿ ಧ್ವನಿ ಎತ್ತಿಕ್ಕೆ ಕೆಲಸ ಮಾಡುವಂಥ ಮನಸ್ಸುಳ್ಳವರು, ಅವರಿಗೆ ಒಂದು ದೇವರು ಆಶೀರ್ವಾದವಾಗಿ ಒಂದು ಶಕ್ತಿಯಾಗಿ ನಮ್ಮ ಮಧ್ಯೆ ಇಟ್ಟಿದ್ದಾರೆ. ಅವರನ್ನು ಉಪಯೋಗಿಸ್ಕೊಳ್ಳೋಣ. ಮತ್ತು ಸೇರಿ ಬಂದಂಥ ಇಲ್ಲಿಯ ಸ್ಥಳೀಯ ಎಲ್ಲ ಮಿತ್ರರಲ್ಲಿ ನನ್ನ ಒಂದು ಸಣ್ಣ ಮನವಿ, ಈ ಆಸ್ಪತ್ರೆಗೆ ಪ್ರೋತ್ಸಾಹ ಮಾಡಿರಿ, ಸಹಕಾರ ಮಾಡಿರಿ, ಸಲಹೆಗಳಿದ್ದರೆ ತಿಳಿಸ್ರಿ. ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಇದು ಇನ್ನೂ ಹೆಚ್ಚಾಗಿ ಬೆಳೆದು ಇಲ್ಲಿಯ ಸಮುದಾಯಕ್ಕೆ ಉತ್ತಮವಾದಂಥ ಆರೋಗ್ಯಕರವಾದಂಥ ವೈದ್ಯಕೀಯ ಸೇವೆ ಸಿಗಲಿಕ್ಕೆ ಸಹಾಯಕವಾಗಲಿ ಎಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ. ಮತ್ತೊಮ್ಮೆ ಈ ಕಾರ್ಯವನ್ನು ಪ್ರಾರಂಭಿಸಿದಂಥ LMHನ ಅಲ್ಲಿಯ ಆಡಳಿತ ಸಂಸ್ಥೆ ಮತ್ತು ಅಲ್ಲಿಯ ಸಿಬ್ಬಂದಿಯವರಿಗೆ ಮತ್ತು ಸಹಾಯ ಮಾಡಿದಂಥ ಎಲ್ಲ ದಾನಿಗಳಿಗೆ ಹೃದಯದಿಂದ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ದೇವರು ಆಶೀರ್ವದಿಸಿ ಈ ಸಂಸ್ಥೆಯನ್ನು ಸಮಾಜಕ್ಕಾಗಿ ಉಪಯೋಗಿಸೋದಕ್ಕೆ ಆಶೀರ್ವಾದವನ್ನು ಶೆಟ್ಟಿಯವರೇ, ಶ್ರೀಯುತ ಪ್ರಶಾಂತ್ ತಂಡ್ರವರೇ, ಶ್ರೀಯುತ ಪ್ರಭಾಷ್ ಬಿ ಶೆಟ್ಟಿಯವರೇ, ರೆವರೆಂಡ್ ಫಾದರ್ ಅಕ್ಷಯ ಅಮ್ಮಣ್ಣರವರೇ, ಸ್ಟಿಫನ್ ಕರ್ಕರ್ಕ್ ಅವರೇ, ರೆವರೆಂಡ್ ಐವನ್ ಬಿ ಸೋನ್ಸ್ ಅವರೇ, ಶ್ರೀಯುತ ಕಿಶೋರ್ ಕುಮಾರ್ ಅವರೇ, ಆಗಮಿಸಿದಂಥ ಎಲ್ಲ ಗೌರವಾನ್ವಿತರೇ, ನಡೆದಂಥ ಹಾಸ್ಪಿಟಲ್ನ ಎಲ್ಲ ನಿರ್ದೇಶಕರುಗಳೇ, ಡಾಕ್ಟರ್ಸ್ರವರೇ, ಸಿಬ್ಬಂದಿ ವರ್ಗದವರೇ, ನಡೆದಂಥ ನನ್ನ ಹಿರಿಯ ಬಂಧುಗಳೇ, ಇವಾಗಲೇ ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಮುಸಲ್ಮಾನ್ ಬಾಂಧವರು ಕೂಡ ರಂಜಾನ್ ಹಬ್ಬವನ್ನು ಬಹಳ ಪಾವಿತ್ರತೆಯಿಂದ ಆಚರಿಸಿದ್ದಾರೆ. ಕಪ್ಪು ದಿವಸ ಕೂಡ ಕ್ರೈಸ್ತ ಬಾಂಧವರು ನಿಜವಾಗಿ ಕೂಡ ವೃತ್ತಿಯಲ್ಲಿ ಕೂಡ ಲಯನೇ. ಆ ದೃಷ್ಟಿಯಲ್ಲಿ ಇವತ್ತು ಅಪಾರವಂತ ಕೊಡುಗೆ ಕೊಟ್ಟಂಥವರು, ವಯಸ್ಸಾದಂಥ ಸಮಯದಲ್ಲಿ ಇದಕ್ಕೆ ಇನ್ನಷ್ಟು ಚಾಲನೆ ಸಿಗಲಿ ಅನ್ನುವಂಥ ರೀತಿಯ ಅವಕಾಶವನ್ನು ಕಲ್ಪಿಸಿಕೊಟ್ಟು ಲ್ಯಾಂಬೋರ್ಡ್
ಮಿಷನ್ ಹಾಸ್ಪಿಟಲ್ನವರ ಶಾಖೆಯನ್ನು ತೆರೆಯಲಿಕ್ಕೆ ಇವತ್ತು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹೆಚ್ಚಿನಂಶ ಇವತ್ತು ನಾವು ಸಾಕಷ್ಟು ವಿಕೇಂದ್ರೀಕರಣ ಆಗ್ತೇವೆ. ನಾವು ಇನ್ನಷ್ಟು ನಮ್ಮಲ್ಲಿ ವರ್ಲ್ಡ್ ಫೇಮಸ್ ಹಾಸ್ಪಿಟಲ್ ಇದೆ, KMC ಇದೆ, ಅಥವಾ ಇದು ಬೇರೆ ಬೇರೆ ಆಸ್ಪತ್ರೆಗಳಿದೆ. ಆದರೆ ಇವತ್ತು ಬಹಳಷ್ಟು ದುಬಾರಿ, ಕೈಗೆ ಎಟಕಲಿಕ್ಕೆ ಸಾಧ್ಯ ಇಲ್ಲದಂತಹ ರೀತಿಯಲ್ಲಿ ಹಾಸ್ಪಿಟಲ್ಗೆ ಹೋಗಿ ಇವತ್ತಿನ ಸಂದರ್ಭದ ಅನಿವಾರ್ಯತೆಗೆ ಹೊಂದಿಕೊಂಡು ಎಲ್ಲ ರೀತಿಯ ಒಂದು ಚಿಕಿತ್ಸೆ ನೀಡುವಂತ ರೀತಿ ಕೆಲಸ ಕಾರ್ಯಕ್ಕೆ ಒಂದು ಪುನರ್ಜೀವ ಅನ್ನುವಂಥ ರೀತಿಯಲ್ಲಿ ಆ ಸಂಸ್ಥೆ ಇವತ್ತು ಬೆಳವಣಿಗೆ ಆಗಿದೆ. CSI ಸಂಸ್ಥೆ ನಮ್ಮ ಪ್ರದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಅದು ಶಿಕ್ಷಣದಲ್ಲಿ ಇರ್ಬೋದು, ಅದು ಆಸ್ಪತ್ರೆ ಮುಖಾಂತರ ಇರ್ಬೋದು, ಅದು ಮುದ್ರಣಾಲಯವನ್ನು ಪ್ರಥಮವಾಗಿ ನಮ್ಮ ಜಿಲ್ಲೆ ಕೊಟ್ಟಂತ ಕೊಡುಗೆ ಇರ್ಬೋದು, ಪತ್ರಿಕೆಗಳ ಮುಖಾಂತರ ಇರ್ಬೋದು, ಕೃಷಿ ರಂಗದಲ್ಲಿ ಇರ್ಬೋದು, ಕೈಗಾರಿಕಾ ರಂಗದಲ್ಲಿ ಇರ್ಬೋದು, ಎಲ್ಲ ರಂಗದಲ್ಲಿ ಕೂಡ ನಮ್ಮ ಅವಿಭಾಜ್ಯ ಜಿಲ್ಲೆಗೆ ಒಂದು ಚಾಲನೆ ಕೊಟ್ಟಂತ ಒಂದು ಸಂಸ್ಥೆ CSI ಸಂಸ್ಥೆ. ಇವತ್ತು ಸಾಕಷ್ಟು ಮುಂದಾಲೋಚನೆಯಿಂದ ಈ ಒಂದು ಶಾಖೆಯನ್ನ ಇಲ್ಲಿ ಪ್ರಾರಂಭಿಸುವಂತ ಕೆಲಸ ಕಾರ್ಯಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ. ಹೆಚ್ಚಿನ ಅಂಶ ನನಗೆ ಗೊತ್ತಿದೆ, ಕ್ಷಣ ಕೂಡ ಇವತ್ತು ಅಪಘಾತ ಆದಂತ ಸಮಯದಲ್ಲಿ ಕ್ಷಣ ಕೂಡ ಬಹಳಷ್ಟು ಪ್ರಾಮುಖ್ಯ. ಎಷ್ಟೋ ಸಂದರ್ಭಗಳಲ್ಲಿ ಅಪಘಾತ ಇವತ್ತು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಚತುಷ್ಪಥ ರಸ್ತೆ ಆದ ನಂತರ, ಆದ್ರೂ ಕೂಡ ವಿಪರೀತವಾದಂತಹ ಒಂದು ಹಕ್ಕಿಗೆ ನೋವಾದ್ರೆ ಇಡೀ ಹಕ್ಕಿಗಳ ಸಮುದಾಯ ಆಕ್ರಂದನ ನೀಡುವಂತೆ ಅನ್ನುವಂಥ ರೀತಿಯ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಮನುಷ್ಯನಿಗೆ ಅತಿ ಅವಶ್ಯಕವಾದಂತ ಮಾನವೀಯ ಒಂದು ರೀತಿಯ ಸೇವೆಗಳ ಅವಶ್ಯಕತೆ ಇರುವಂತ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜೋಡಣೆ ಮಾಡುವಂತ ಅವಕಾಶ ಆಗಿದೆ. ನಾವು ಮದರ್ ತೆರೆಸಾರವರನ್ನು ನೆನಪು ಮಾಡ್ತೇವೆ. ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಪುನೀತೆ ಅನ್ನುವಂಥ ಹೆಸರಿನಲ್ಲಿ ದೇಶಕ್ಕೆ ಇವತ್ತು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಸೇವೆ, ತ್ಯಾಗ, ಮಾನವತೆ ಮುಖಾಂತರ ಯಾವ ರೀತಿ ಅನ್ನುವಂಥದ್ದು ನಮ್ಮಲ್ಲೇ ನಾವು ದೇವರನ್ನ ಕಾಣಬಹುದು. ಅಂತ ಸೇವೆಯನ್ನು ನೀಡಿದಂಥ ಈ ಕ್ರೈಸ್ತ ಸಮಾಜ ಹೆಚ್ಚಿನಂಶ CSI ಇರ್ಬೋದು, ಇವತ್ತು ಸೇವೆ ತ್ಯಾಗಕ್ಕೆ ಸಾಕಷ್ಟು ಬದ್ಧರಾಗಿ ಕೆಲಸ ಕಾರ್ಯ ಮಾಡುವಂಥ ಅವಕಾಶ ದೀಪ ಹಚ್ಚಿ ಪರಪೂಜ್ಯ ಬಿಷಪ್ರವರು ಉದ್ಘಾಟಿಸಿಕೊಟ್ಟಿದ್ದಾರೆ. ಹಚ್ಚುವೇನು ನಾ ಹಣತೆ, ಕತ್ತಲನ್ನು ಗೆಲ್ಲುವೆನೆಂಬ ಜಿದ್ದಿನಿಂದಲ್ಲ, ಹಣತೆಯ ಬೆಳಕಿನಲ್ಲಿ ನಾನಿನ್ನ ಮುಖ ಕಂಡು ನೀನನ್ನ ಮುಖ ಕೊಂಡು ಒಬ್ಬೊಬ್ಬರನ್ನ ಅರಿತು ಪ್ರೀತಿಸಲು ಅದಕ್ಕೆ ಅನ್ವಯ ಆಗುವಂಥ ರೀತಿಯಲ್ಲಿ ಇಲ್ಲಿ ಉದ್ಘಾಟಿಸಿ ಕೊಡುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ. ಸಹಕಾರದೊಂದಿಗೆ ಈ ಸಂಸ್ಥೆ ಬೆಳಗಲಿ. ಇನ್ನು ಈ ಒಂದು ಶಾಖೆ ಇವತ್ತು ಫಲಪ್ರದ ಆಗುವುದರ ಮುಖಾಂತರ ಇನ್ನಷ್ಟು ಶಾಖೆಗಳನ್ನು ತೆರೆಯುವಂತ ಶಕ್ತಿ ಡಾಕ್ಟರ್ ಸುಶೀಲ್ ಜತ್ತನ್ರವರ ನೇತೃತ್ವದಲ್ಲಿ ಆಗಲಿ ಅಂತ ಹಾರೈಕೆ ಮಾಡಿಕೊಂಡು ಒಂದು ಶುಭ ಕೋರಿ ನಾವೆಲ್ಲ ಸ್ವಲ್ಪ ಚುನಾವಣೆ ಯುದ್ಧದಲ್ಲಿ ಮಾಜಿ ಸಚಿವರು ಮತ್ತು ಕಾಪು ಕ್ಷೇತ್ರದ ಮಾಜಿ ಶಾಸಕರು ಆಗಿರುವ ಶ್ರೀಮಾನ್ ವಿನಯ್ ಕುಮಾರ್ ಸೊರಕೆ ಅವರೇ, ಲಾಂಬಾರ್ಡ್ ಮಿಷನ್ ಹಾಸ್ಪಿಟಲ್ನ ನಿರ್ದೇಶಕರಾಗಿರುವ ಡಾಕ್ಟರ್ ಸುಶೀಲ್ ಜತ್ತನ್ನರವರೇ, ನನ್ನ ಮಿತ್ರ ಶ್ರೀಯುತ ಪ್ರಶಾಂತ್, ಶುಭ ಕಾಮನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಭಿನಂದನೆ ಯಾಕಂತ ಹೇಳಿದರೆ, ಸಾಮಾನ್ಯವಾಗಿ ರೋಗಿಗಳು ಆಸ್ಪತ್ರೆಗೆ ಬರುವುದು, ಆದರೆ ಈ ಲಾಂಬಾರ್ಡ್ ಮಿಷನ್ ಹಾಸ್ಪಿಟಲ್ ರೋಗಿಗಳ ಕಡೆಗೆ, ಜನರ ಕಡೆಗೆ ಹೋಗುತ್ತಾ ಇದೆ. ಜನರಿಗೆ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ಆರೋಗ್ಯ ನಮಗೆ ಆಸ್ತಿ. ಯಾಕಂತ ಹೇಳಿದ್ರೆ ಯಾವಾಗ ನಮಗೆ ಆರೋಗ್ಯ ಇದೆ ನಾವು ಸದೃಢರಾಗಿರುತ್ತೇವೆ. ಸದೃಢರಾಗಿದ್ದಾಗ ನಾವು ಹೆಚ್ಚು ಸಾಧಿಸಲು ಸಾಧ್ಯವಾಗುತ್ತದೆ. ಹೆಚ್ಚೆಚ್ಚು ನಾವು ಸಾಧಿಸಿದಾಗ ಇನ್ನೂ ಉತ್ತಮ ರೀತಿಯಲ್ಲಿ ನಮ್ಮ ಜೀವನ ಶೈಲಿ ಆಗ್ತದೆ. ನಮ್ಮ ಜೀವನ ಶೈಲಿಯ ಉತ್ತಮವಾಗುವಾಗ ನಮಗೆ ಪೌಷ್ಟಿಕ ಆಹಾರ ಸೇವಿಸಲು ಸಾಧ್ಯ ಆಗ್ತದೆ. ಯಾವಾಗ ಪೌಷ್ಟಿಕ ಆಹಾರ ಸಿಗ್ತದೆ ಆಗ ನಮ್ಮ ಆರೋಗ್ಯ ಇನ್ನೂ ಉತ್ತಮ ಆಗ್ತದೆ. ಅದರಿಂದ ರೋಗ ಬಂದಾಗ ಮತ್ತೆ ಆರೋಗ್ಯಕರ ಪರಿಸ್ಥಿತಿಗೆ ಬರಬೇಕು ಅಂತಿರುವಾಗ ಎಷ್ಟು ರೀತಿಯಲ್ಲಿ ನಮಗೆ ಆ ಔಷಧಿಗಳ ಸಹಕಾರ ಸಿಗ್ತದೆ, ಅಷ್ಟು ಉತ್ತಮ ರೀತಿಯಲ್ಲಿ ನಾವು ಆರೋಗ್ಯವನ್ನು ಪಡೆದು ಮತ್ತೆ ಸಾಧಿಸುವಂತಹ ವ್ಯಕ್ತಿಗಳಾಗಲು ಸಾಧ್ಯ. ಹೀಗಿರುವಾಗ ಈ ರೀತಿಯಲ್ಲಿ ಆರೋಗ್ಯ ನಮ್ಮಲ್ಲಿ ಇರುವಾಗ ಏನಾಗ್ತದೆ, ನಾವು ವೆಚ್ಚ ಕಡಿಮೆ ಮಾಡುತ್ತೇವೆ.
ಆರೋಗ್ಯಕರ ಪರಿಸ್ಥಿತಿಯಲ್ಲಿ ಇರುವಾಗ ವೆಚ್ಚ ಕಡಿಮೆ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಔಷಧಕ್ಕೆ ಕೊಡುವ ಆ ಹಣ ಉಳಿಯಿತು, ಆ ಹಣ ವೆಚ್ಚ ಕಡಿಮೆ ಆದಾಗ ಅದರ ಜೊತೆಗೆ ಆದಾಯ ಜಾಸ್ತಿ ಮಾಡಲು ಸಾಧ್ಯ ಆಯಿತು. ಯಾಕಂತ ಹೇಳಿದ್ರೆ ನನ್ನ ಆರೋಗ್ಯಕರ ಜೀವನ ಅಥವಾ ದೃಢಕಾಯನಾಗಿರುವಾಗ ನಾನು ಹೆಚ್ಚು ಸಾಧಿಸಲು ನನ್ನಿಂದ ಸಾಧ್ಯ ಆಗ್ತದೆ. ಆ ಸಾಧನೆ ಜಾಸ್ತಿ ಆದಾಗ ಆದಾಯ ಕೂಡ ಜಾಸ್ತಿ ಆಗಲು ಸಾಧ್ಯ. ಹೀಗೆ ಆರೋಗ್ಯವನ್ನೇ ನಾವು ದೃಷ್ಟಿಯಾಗಿ ನೋಡಿದಾಗ, ಆರೋಗ್ಯ ಚೆನ್ನಾಗಿ ಇದ್ದಾಗ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಆದಾಯ ಹೆಚ್ಚಾಗಿ ನಾವು ಇನ್ನೂ ಉತ್ತಮ ಜೀವನ ನಡೆಸಲು ಸಾಧ್ಯ. ಹೀಗಿರುವಾಗ ಈ ಆರೋಗ್ಯ ಕೇಂದ್ರ ಈ ಔಷಧ ವ್ಯವಸ್ಥೆಯನ್ನು ಜನರ ಕಡೆಗೆ ಕೊಡುತ್ತಿರುವುದು, ಜನರ ಕಡೆಗೆ ಹೋಗಿ ಜನರಲ್ಲಿಗೆ ಹೋಗಿ ಕೊಡುತ್ತಾ ಇರುವುದು ಶ್ಲಾಘನೀಯ. ಈ ಮೂಲಕ ಖಂಡಿತವಾಗಿಯೂ ನಮ್ಮ ಊರು ಉಡುಪಿ ಮಾತ್ರ ಅಲ್ಲ, ಉಡುಪಿಯ ಪರಿಸರ ಮಾತ್ರ ಅಲ್ಲ, ಎಲ್ಲ ಇಡೀ ನಮ್ಮ ಭಾರತದಲ್ಲಿ ಈ ರೀತಿಯಲ್ಲಿ ಜನರೆಡೆಗೆ ಹೋಗಿ ಸೇವೆಯನ್ನು ನೀಡುವ ಮನೋಭಾವ ಎಲ್ಲರಲ್ಲಿ ಬರಲಿ. ನಾವೆಲ್ಲರೂ ಜನರ ಸೇವೆಗೆ ಮುಂದಾಗುವಂತೆ ಈ ಮೂಲಕ ನಮಗೆ ಪ್ರೇರಣೆ ಸಿಗಲಿ ಅಂತ ಆಶಿಸಿ ನಾನು 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು. ಅರ್ಥಗರ್ಭಿತವಾಗಿ ಮಾತನಾಡಿದ ರೆವರೆಂಡ್ ಫಾದರ್ ಫಾಸ್ಟಿನ್ ಲೂಕಸ್ ಲೋಬೋ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ನಮ್ಮ ನಡುವೆ ಇರುವ ಲಯನ್ ಲೂಯಿಸ್ ಲೋಬೋ ಹೆಜ್ಜೆ ಕೇವಲ ಉಡುಪಿ ಪಟ್ಟಣದಲ್ಲಿ ಅಲ್ಲದೆ ಇಡೀ ಉಡುಪಿ ಜಿಲ್ಲೆಯ ಎಲ್ಲ ಹಳ್ಳಿಗಳಲ್ಲಿ ಕೂಡ ನಮ್ಮ ಹೆಜ್ಜೆ ಅಲ್ಲಿ ಇರಬೇಕು. ಅದು ಮಾತ್ರವಲ್ಲದೆ ನಮ್ಮ ಸೇವೆ ಅದು ಕೇವಲ ಆಸ್ಪತ್ರೆಯ 4 ಗೋಡೆಗಳ ಒಳಗೆ ಅಲ್ಲ, ಸಮುದಾಯ, ಸಮಾಜ, ಪರಿಸರದಲ್ಲಿ ಆ ಸೇವೆ ನಡೆಯಿಸಬೇಕು. ಆ ಸೇವೆ ಅದು ವಿಶೇಷವಾದ ಸೇವೆ. ಯಾಕಂತ ಹೇಳಿದ್ರೆ ಈ ಕೇಂದ್ರದ ಉದ್ಘಾಟನೆ ಇದು ಲಾಭಕ್ಕೋಸ್ಕರ ನಾವು ಮಾಡಿದಲ್ಲ, ಉದ್ಯೋಗಕ್ಕೋಸ್ಕರ ನಾವು ಮಾಡಿದಲ್ಲ. ಈ ಕೇಂದ್ರವನ್ನು ಉದ್ಘಾಟಿಸಿದ್ದು ನಾವು ಕೇವಲ ಜನರ ಸೇವೆಗೆ, ಕೌಶಲ್ಯದಿಂದ, ಕೃಪೆಯಿಂದ, ಪ್ರೀತಿಯಿಂದ ಮಾಡುವ ಸೇವೆ ನಮ್ಮ ಲಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆಗೆ ಪ್ರಸಿದ್ಧವಾಗಿದೆ. ಈ ಹೊತ್ತಿನಲ್ಲಿ ಒಂದು ಇಲ್ಲಿ ಕಟ್ಪಾಡಿಯ ಅಯ್ಯ ಅವರು ರೆವರೆಂಡ್ ನವೀನ್ ಅಮ್ಮಣ್ಣ ಅಂತ ಹೇಳಿ ಇಂದು ಲಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆ ಈ ಕೇಂದ್ರವನ್ನು, ಆರೋಗ್ಯ ಕೇಂದ್ರವನ್ನು ಉದ್ಘಾಟಿಸಿದಾಗ ಆ ನವೀನ್ ಅಮ್ಮಣ್ಣರ ಮಗ ಕೋಇನ್ಸಿಡೆನ್ಸ್. ಇದಕ್ಕೆ ನಾನು ಡಾಕ್ಟರ್ ರವೀಂದ್ರನಾಥ್ಗೆ ನಿಜವಾಗಿ ನಾನು ಹೃತ್ಪೂರ್ವಕ ವಂದನೆಗಳನ್ನು, ಕೃತಜ್ಞತೆಯನ್ನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅವರಿಗೆ ಯಾರಿಗೂ ಕೊಡದೆ ನನ್ನ ಈ ಸರಸ್ವತಿ ಕ್ಲಿನಿಕ್ ಅದು ಮುಂದೆ ನಡೆಯಬೇಕು, ಇದು ಮಿಷನ್ ಆಸ್ಪತ್ರೆಯಿಂದ ನಡೆಸಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ ನಿಜವಾದ ಬಹಳ ಒಳ್ಳೆ ದರದಲ್ಲಿ ಅವರು ನಮಗೆ ನೀಡಿದ್ದಾರೆ. ಡಾಕ್ಟರ್ ರವೀಂದ್ರನಾಥ್ ಶೆಟ್ಟಿ ಅವರೇ, ನಿಮಗೆ ನಿಜವಾಗಿ ಎಲ್ಲ ಸಿಬ್ಬಂದಿಯವರ ಪರವಾಗಿ, ಕಟ್ಪಾಡಿಯ ಜನರ ಪರವಾಗಿ ನಾನು ನಿಮಗೆ ವಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಕೇಂದ್ರದಲ್ಲಿ, ಈ ಆರೋಗ್ಯ ಕೇಂದ್ರದಲ್ಲಿ ನಾವು ವಾರಕ್ಕೆ 6 ದಿವಸ ಇಲ್ಲಿ ನಡೆಸ್ತೇವೆ. ಬೆಳಿಗ್ಗೆ 8 ಗಂಟೆಯಿಂದ 6 ಗಂಟೆ ತನಕ ಈ ಕೇಂದ್ರ ಇಲ್ಲಿ ಓಪನ್ ಇರ್ತದೆ. ಲ್ಯಾಬೋರೇಟರಿ ಮಾತ್ರ 7 ಗಂಟೆಯಿಂದ ಅದು ಶುರು ಆಗ್ತದೆ. 6 ದಿವಸಕ್ಕೂ ಕೂಡ, ಆದರೆ ಭಾನುವಾರ ರಜೆ ಇರ್ತದೆ. ಈ ಕೇಂದ್ರದಲ್ಲಿ ಬೆಳಿಗ್ಗೆ ಜನರಲ್ ಪ್ರಾಕ್ಟೀಷನರ್ ಪ್ರತಿ ದಿವಸ ಇಲ್ಲಿ ಇರ್ತಾರೆ, ಒಬ್ಬರು GP ಪ್ರತಿ ದಿವಸ 8 ಗಂಟೆಯಿಂದ 6 ಗಂಟೆ ತನಕ ಇಲ್ಲಿ ಇರ್ತಾರೆ. ಅದರೊಂದಿಗೆ ಬೆಳಿಗ್ಗೆ 4 ದಿವಸ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 9:30ಯಿಂದ 3 ಗಂಟೆ ತನಕ ಒಬ್ಬರು ಗೈನಕಾಲಜಿಸ್ಟ್ ಕೂಡ ಇಲ್ಲಿ ಇರ್ತಾರೆ. ಯಾವ ಸಮುದಾಯದಲ್ಲಿ ಕೂಡ, ಯಾವ ಪರಿಸರದಲ್ಲಿ ಗೈನಕಾಲಜಿಸ್ಟ್ ಅದು ಮುಖ್ಯವಾದದ್ದು. ಮಧ್ಯಾಹ್ನ ಹೊತ್ತಿಗೆ ವಾರಕ್ಕೆ 3 ಸರ್ತಿ ಒಂದು ಕನ್ಸಲ್ಟೆಂಟ್ ಫಿಸಿಷಿಯನ್ ಅವರು ಇಲ್ಲಿದ್ದಾರೆ, ಡಾಕ್ಟರ್ ಧನಂಜಯ್ ಭಟ್ ಹಾಗೂ ಡಾಕ್ಟರ್ ವೈಭವ್ ಅಂತ ಹೇಳಿ 3 ರಿಂದ 6 ಗಂಟೆ ತನಕ ಇಲ್ಲಿ ಕನ್ಸಲ್ಟೆಂಟ್ ಫಿಸಿಷಿಯನ್ ಇರ್ತಾರೆ. ಕನ್ಸಲ್ಟೆಂಟ್ ಆಫ್ಥಮಾಲಜಿಸ್ಟ್ 2 ದಿವಸ ಇರ್ತಾರೆ, 3 ರಿಂದ 4 ತನಕ. ಕನ್ಸಲ್ಟೆಂಟ್ ENT ಸರ್ಜನ್ ಡಾಕ್ಟರ್ ರೆಬೆಕಾ ಮೃದುಲಾ ಅವರು ವಾರಕ್ಕೆ 2 ಸರ್ತಿ ಇಲ್ಲಿ 3 ಗಂಟೆಯಿಂದ 6 ಗಂಟೆ ತನಕ ಇರ್ತಾರೆ. ಹಾಗೂ ಡಾಕ್ಟರ್ ಕೌಶಲ್ ಅವರು ಸರ್ಜನ್, ಅವರು ಶನಿವಾರ 3 ಗಂಟೆಯಿಂದ 6 ಗಂಟೆ ತನಕ ಇಲ್ಲಿ ಪ್ರಾಕ್ಟೀಸ್ ನಡೆಸ್ತಾ ಇದ್ದಾರೆ. ಅದರಿಂದ ಇನ್ನು ಮುಂದೆ ಡಾಕ್ಟರ್ ಫೌಸ್ಟಿನ್ ಹೇಳಿದ ಹಾಗೆ ಆಸ್ಪತ್ರೆಗೆ ನೀವು ಇಲ್ಲಿಂದ ಕಟ್ಪಾಡಿಯಿಂದ ಬರ್ಬೇಕಂತ ಇಲ್ಲಿಲ್ಲ, ಆಸ್ಪತ್ರೆ ನಿಮ್ಮ ಹತ್ರ ಬರ್ತದೆ.
ಇದರೊಟ್ಟಿಗೆ ಬೇರೆ ಸೌಲಭ್ಯಗಳು ಕೂಡ ಇದೆ. ಅದೇನಂತ ಹೇಳಿದ್ರೆ ಇಲ್ಲಿ ನಾವು ಲ್ಯಾಬೋರೇಟರಿ ಕೂಡ ಇದೆ, ಲ್ಯಾಬ್ ಇದೆ, ಮನೆ ಮನೆಗೆ ಹೋಗಿ ನಾವು ಬ್ಲಡ್ ಅನ್ನು ಕಲೆಕ್ಟ್ ಮಾಡ್ತೇವೆ. ಅದರೊಟ್ಟಿಗೆ ಎಕ್ಸ್ರೇ ಯೂನಿಟ್ ಕೂಡ ಇದೆ, ಅದರೊಟ್ಟಿಗೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಕೂಡ ಇಲ್ಲಿ ಇರ್ತದೆ. ಸೊ ಆದಷ್ಟು ಮಟ್ಟಿಗೆ ಎಲ್ಲ ಸೌಲಭ್ಯಗಳು ಇಲ್ಲಿರ್ತದೆ. ಅದರಿಂದ ಈ ಕಟ್ಪಾಡಿದ ಜನರಿಗೆ ನಿಜವಾಗಿ ಇದೊಂದು ನಮ್ಮ ಮಿಷನ್ ಆಸ್ಪತ್ರೆ ಕೊಡುಗೆ. ಯಾಕಂತ ಹೇಳಿದ್ರೆ ಹೆಚ್ಚಾದ ಜನರು ಕಟ್ಪಾಡಿಯಿಂದ ಮಿಷನ್ ಆಸ್ಪತ್ರೆಗೆ ಬರ್ತಿದ್ರು, ಆದರೆ ಇನ್ನು ಅವರು ಅಷ್ಟು ದೂರ ಬರಬೇಕಂತಿಲ್ಲ, ಇಲ್ಲೇ ಅವರು ಚಿಕಿತ್ಸೆಯನ್ನು ಪಡೆಯಬಹುದು. ಕೊನೆಯದಾಗಿ ನಿಮ್ಮೆಲ್ಲರಿಗೂ ನಾನು ಕೆಲವರಿಗೆ ಧನ್ಯವಾದವನ್ನು ತಿಳಿಸಬೇಕಾಗ್ತದೆ. ಯಾಕಂದ್ರೆ ತುಂಬ ಜನ ನಮ್ಮ ಆಡಳಿತ ಮಂಡಲದಲ್ಲಿ ತುಂಬ ಜನ ಇದಕ್ಕೆ ಶ್ರಮ ಪಟ್ಟಿದ್ದಾರೆ. ಒಂದು 4-5 ತಿಂಗಳಿಂದ ಶ್ರಮ ಪಟ್ಟಿದ್ದಾರೆ. ನಮ್ಮ ಆಡಳಿತ ಮಂಡಲದಲ್ಲಿ ದೀನ ಸಿಸ್ಟರ್ ಅಥವಾ ಕಾವ್ಯ ಅಥವಾ ಪ್ರವೀಣ್, ರೋಹಿ, ಸದಾನಂದ ಅನೇಕರು ಇಲ್ಲಿ ನಿಜವಾಗಿ ಕಷ್ಟಪಟ್ಟು ಇದನ್ನು ಸ್ಥಾಪಿಸಲಿಕ್ಕೆ ಟ್ರೈ ಮಾಡಿದ್ದಾರೆ. ಅವರು ಕಷ್ಟಪಡೋದು ಹೆಸರು ಸಿಕ್ಕೋದು ನನಗೆ ಅದು ಯಾವಾಗಲೂ ಅದು ನಿಜವಾಗಿ ತಪ್ಪು. ಅವರನ್ನು ನಾವು ರೆಕಗ್ನೈಸ್ ಮಾಡಬೇಕು. ಅದು ಮಾತ್ರವಲ್ಲದೆ ಬೇರೆಯವರು ಕೂಡ ತುಂಬ DHO ಆಗಲಿ ಅಥವಾ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಲಿ ಬೇರೆಯವರು ಹಲವಾರು ಜನ ಇಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ಲಂಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆ ಪರವಾಗಿ ಕೃತಜ್ಞತೆ ಹೇಳ್ತೇನೆ. ಇಂದು ನೆರೆದು ಬಂದ ಎಲ್ಲ ಜನರಿಗೂ, ಇಲ್ಲಿ ಬಂದ ಎಲ್ಲ ಸಭಾಪಾಲಕರಿಗೂ, ಎಲ್ಲ ಸಹೋದರ ಸಹೋದರಿಯರಿಗೂ ಹಾಗೂ ಕಟ್ಪಾಡಿ ಜನರಿಗೂ ಇದನ್ನು ಮುಂದೆ ಕೂಡ ನೀವು ಪ್ರೋತ್ಸಾಹಿಸಿ ಇದೊಂದು ಇನ್ನೊಂದು ಸ್ಥಿತಿಗೆ ಬರಬೇಕಾಗಿ ನಾನು ಪ್ರಾರ್ಥನೆ ಮಾಡಿ ಈ 2 ಮಾತುಗಳನ್ನು ಮುಕ್ತಾಯಗೊಳಿಸಿ. ಥ್ಯಾಂಕ್ ಯು. ಆರೋಗ್ಯ ಕೇಂದ್ರದ